ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹರೇ ಶ್ರೀನಿವಾಸ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮನಾದಂತಹ ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ಶ್ರೀನಿವಾಸ ದೇವರು ಲೋಕದೆಲ್ಲೆಡೆಯಲ್ಲಿಯೂ ಕೂಡ ಭಕ್ತರ ಹೃದಯ ಮಂದಿರದಲ್ಲಿ ವಿರಾಜಿಸುತ್ತಾ ಪುಣ್ಯ ಕ್ಷೇತ್ರಗಳಲ್ಲಿ ಆಯಾಯ ಸಜ್ಜನರ ಸಮೂಹದ ಮಧ್ಯದಲ್ಲಿ ದೇವಾಲಯದಲ್ಲಿಯೂ ಕೂಡ ವಿರಾಜಿಸುತ್ತಾ ವಿಶೇಷವಾದ ರೀತಿಯಲ್ಲಿ ಅಲ್ಲಿರುವ ಭಕ್ತರಿಂದ ತನ್ನ ಉತ್ಸವಗಳನ್ನು ಪಡೆದುಕೊಳ್ಳುತ್ತಾ ಲೋಕದ ಎಲ್ಲ ಜನತೆಗೂ ಕೂಡ ತನ್ನ ಉತ್ಸವದಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ಕಲ್ಪಿಸಿಕೊಡುತ್ತಾ ಸಾಧನ ಮಾರ್ಗದಲ್ಲಿ ಪ್ರತಿಯೊಬ್ಬ ಸಾಧಕನನ್ನು ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ನಾವೆಲ್ಲರೂ ನೋಡ್ತಾ ಇದ್ದೇವೆ. ಇಂದು ಆ ನಿಟ್ಟಿನಲ್ಲಿ ಸ್ವಾಮಿ ಶ್ರೀ ಶ್ರೀನಿವಾಸ ದೇವರು ಭಾಗ್ಯನಗರದಲ್ಲಿ ಇರುವಂತಹ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಜೂಬ್ಲಿ ಹಿಲ್ಸ್ನಲ್ಲಿ ಇರುವಂತಹ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಸರ್ವಭೂಪಾಲ ವಾಹನವನ್ನು ಅಧಿರೋಹಿಸಿ ತಾನು ಸಾರ್ವಭೌಮ ಅನ್ನುವಂತಹ ವಿಚಾರವನ್ನು ಜನರು ತಿಳಿದಿದ್ದರೂ ಕೂಡ ಈ ವಾಹನ ಸೇವೆಯಲ್ಲಿ ಭಕ್ತರನ್ನು ಪಾಲ್ಗೊಳ್ಳುವಂತೆ ಮಾಡುವುದರ ಮುಖಾಂತರ ಲೋಕಕ್ಕೆ ಸಾರಿ ಹೇಳ್ತಾ ಇರುವಂತಹದ್ದು, ಸರ್ವಭೂಪಾಲರು ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ತನ್ನ ವಾಹನವನ್ನಾಗಿ ಮಾಡಿಕೊಂಡಿರುವಂತಹದ್ದು. ಅಂದರೆ ರಾಜಾದಿರಾಜನಾಗಿರ್ತಕ್ಕಂಥವನು, ಲೋಕದಲ್ಲಿರ್ತಕ್ಕಂತಹ ಭೂಪಾಲರೆಲ್ಲರೂ ಕೂಡ ರಾಜರಾದರೆ ಆ ಎಲ್ಲ ಭೂಪಾಲರಿಗೂ ಕೂಡ ಅಧಿರಾಜನಾಗಿರ್ತಕ್ಕಂಥವನು ಸ್ವಾಮಿ ಶ್ರೀ ಶ್ರೀನಿವಾಸ. ಈ ಪರಿಯ ಸೊಬಗಾವ ಇನ್ನಾವ ದೇವರಲ್ಲಿ ನಾ ಕಾಣೆ ಗೋಪಿ ಜನ ಪ್ರಿಯ ಗೋಪಾಲಗಲ್ಲದೆ ಎಂಬುದಾಗಿ ಶ್ರೀಕೃಷ್ಣನಿಗೆ ಇಂತಹ ಭಾಗ್ಯ ಇದೆ, ಬಿಟ್ಟರೆ ಇನ್ಯಾವ ದೇವರಲ್ಲಿಯೂ ಕೂಡ ಇಂತಹ ಭಾಗ್ಯವನ್ನು ನೋಡಲಿಕ್ಕೆ ಸಿಗುವುದಿಲ್ಲ ಅಂತ ದಾಸರು ವರ್ಣಿಸುತ್ತಾರೆ. ಅಂತಹ ಸರ್ವಶ್ರೇಷ್ಠವಾಗಿರತಕ್ಕಂತಹ ಸರ್ವಭೂಪಾಲ ವಾಹನವನ್ನು ಅಧಿರೋಹಿಸುತ್ತಾ ತನಗೆ ಪ್ರಿಯರಾಗಿರುವಂತಹ ಶ್ರೀದೇವಿ ಭೂದೇವಿ ಅಮ್ಮನವರಿಂದ ವಿಶಿಷ್ಟನಾಗಿ ವೆಂಕಟೇಶ್ವರ ಸ್ವಾಮಿ ದರ್ಶನವನ್ನು ನೀಡುತ್ತಾ ಇರುವಂತಹದ್ದು. ರುಕ್ಮಿಣಿ ಸತ್ಯಭಾಮೆಯರಿಂದ ಸಹಿತನಾದಂತಹ ಶ್ರೀಕೃಷ್ಣನನ್ನು ಆಶ್ರಯಿಸುತ್ತೇನೆ ಎಂಬುವ ರೀತಿಯಲ್ಲಿ ಪ್ರತಿಯೊಬ್ಬ ಭಕ್ತರು ಕೂಡ ವೆಂಕಟೇಶ್ವರನನ್ನು ಕೃಷ್ಣನ ರೂಪದಲ್ಲಿ ಈ ಸರ್ವಭೂಪಾಲ ವಾಹನದ ಒಳಗಡೆ ಅಧಿರೋಹಿಸಿರತಕ್ಕಂತಹವನನ್ನು ವೀಕ್ಷಿಸ್ತಾ ಇದ್ದಾರೆ. ಅಕ್ಕಪಕ್ಕದಲ್ಲಿ ರುಕ್ಮಿಣಿ ಸತ್ಯಭಾಮೆಯರನ್ನು ಚಿಂತಿಸುವಂತಹದ್ದು. ಕೃಷ್ಣನ ಚಿಂತನೆ ಬಂದಾಗ ರುಕ್ಮಿಣಿ ಸತ್ಯಭಾಮೆಯರು ವೆಂಕಟೇಶ್ವರ ಸ್ವಾಮಿಯ ಚಿಂತನೆಯನ್ನು ಮಾಡ್ತಾ ಇದ್ದಾಗ ಶ್ರೀದೇವಿ ಮತ್ತು ಭೂದೇವಿಯನ್ನು ನಾವು ಸ್ಮರಿಸುವಂತಹದ್ದು. ಈ ರೀತಿಯಾಗಿ ನಮ್ಮೆಲ್ಲರ ಮನಸ್ಸಿಗೆ ಭಗವತ್ ಚಿಂತನೆಯನ್ನು ತಂದುಕೊಡುವುದರ ಮುಖಾಂತರ ವೆಂಕಟೇಶ್ವರ ಸ್ವಾಮಿ ನಮ್ಮೆಲ್ಲರಿಗೆ ಉತ್ತಮವಾದ ಮಾರ್ಗವನ್ನು ತೋರಿಸ್ತಾ ಇದ್ದಾನೆ. ಕೃಷ್ಣ ಸರ್ವ ಜಗತ್ತಿಗೆ ಗುರುವಾಗಿದ್ದಾನೆ. ಕೃಷ್ಣಂ ವಂದೇ ಜಗದ್ಗುರುಂ ಎಂಬುದಾಗಿ ಆ ಜಗತ್ತಿನ ಗುರುವಾಗಿರತಕ್ಕಂತಹ ಕೃಷ್ಣನನ್ನು ನಮಿಸುವಂತಹದ್ದು, ಸ್ತುತಿಸುವಂತಹದ್ದು. ಅಂತಹ ಸರ್ವಶ್ರೇಷ್ಠನಾಗಿರ್ತಕ್ಕಂತಹ ಲೋಕಕ್ಕೆಲ್ಲ ಗುರುವಾಗಿರತಕ್ಕಂತಹ ಆದಿಗುರುವಾಗಿರತಕ್ಕಂತಹ ಶ್ರೀಕೃಷ್ಣನನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಸ್ಮರಿಸ್ತಾ ಇದ್ದೇವೆ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಕುತಿಯ ಕೊಟ್ಟು ಮಿಕ್ಕ ಬಾರ ಹೋರುವನೋ ಎಂಬುದಾಗಿ ದಾಸರು ಕೂಡ ಆ ಕೃಷ್ಣ ನಾಮಸ್ಮರಣೆಯನ್ನು ಮಾಡಿದರೆ ನಮ್ಮೆಲ್ಲ ಪಾಪಗಳು ದೂರವಾಗುವಂತಹದ್ದಾಗ್ತಿದೆ. ಅಪಾರೇ ಸಂಸಾರೇ ವಿಷಯ ವಿಷಪೂರೇ ಪಟುತರೇ ಪ್ರವಾಹೇ ಘೋರೇ ಮಾಂ
ಮಲಿನತರ ಮೋಹೇನ ಪತಿತಂ ಭ್ರಮಂತಂ ಧಾವಂತಂ ಮನಸಿ ವಿಲಪಂತಂ ಕರುಣಯಾ ಸಮುದ್ಧರ್ತುಂ ಕೃಷ್ಣೋ ವಸತು ಮಮ ಹೃದ್ಧಾಮ್ನಿ ಸತತಂ. ನಮ್ಮನ್ನು ಉದ್ಧರಿಸಲಿಕ್ಕಾಗಿ ನಮ್ಮ ಹೃದಯ ಮಂದಿರದಲ್ಲಿ ಶ್ರೀಕೃಷ್ಣನ ಯಾವಾಗಲೂ ಕೂಡ ವಾಸ ಮಾಡಲಿ. ಶ್ರೀಕೃಷ್ಣನ ವಾಸ ನಮ್ಮ ಹೃದಯ ಮಂದಿರದಲ್ಲಿ ಇರುವುದು ಅಂತಾದರೆ ಈ ಸಂಸಾರದಲ್ಲಿ ಎಂತಹ ಕಷ್ಟಪಡ್ತಾ ಇದ್ದರೂ ಕೂಡ ವ್ಯಕ್ತಿ ಅದರಿಂದ ಹೊರಬರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಬಹಳ ಅಪಾರವಾಗಿರುವಂತಹದ್ದು ಈ ಸಂಸಾರ. ವಿಷಪೂರದಿಂದ ಕೂಡಿರುವಂತಹದ್ದು, ವಿಷದಿಂದ ಪೂರ್ಣವಾಗಿರುವಂತಹದ್ದು, ಅತ್ಯಂತ ಪಟುತರವಾದಂತಹದ್ದು ಪ್ರವಾಹ. ಇಲ್ಲಿ ಇಂತಹ ಘೋರವಾದ ಪ್ರವಾಹದಲ್ಲಿ ಮಲಿನತರ ಮೋಹದಿಂದ, ಅತ್ಯಂತ ಮಲಿನ ರೂಪವಾದಂತಹ ಮೋಹ, ನನ್ನದು ನಾನು ಅನ್ನುವಂತಹ ಒಂದು ಮೋಹದಿಂದ ನಾನು ಬಿದ್ದಿರುವಂಥವನಾಗಿದ್ದೇನೆ. ತಿರುಗ್ತಾ ಇದ್ದೇನೆ, ಓಡ್ತಾ ಇದ್ದೇನೆ, ಮನಸ್ಸಿನಲ್ಲಿ ಅಳ್ತಾ ಇದ್ದೇನೆ. ಕರುಣೆಯಿಂದ ನನ್ನನ್ನು ಮೇಲೆತ್ತಬೇಕು. ಆದರೆ ನನ್ನ ಹೃದಯ ಮಂದಿರದಲ್ಲಿ ಶ್ರೀಕೃಷ್ಣನ ವಾಸ ಇರಬೇಕು. ಆದ್ದರಿಂದ ಕೃಷ್ಣೋ ವಸತು ಮಮ ಹೃದ್ಧಾಮ್ನಿ ಸತತಂ, ನನ್ನ ಹೃದಯದಲ್ಲಿ ಸ್ವಾಮಿ ಸರ್ವದಾ ವಾಸ ಮಾಡಲಿ ಎಂಬುದಾಗಿ ಆ ಕೃಷ್ಣನನ್ನು ಬಹಳ ಪ್ರೀತಿಯಿಂದ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಆ ಸ್ವಾಮಿಯ ಪರಮಾನುಗ್ರಹ ಆಯಿತು ಅಂತಾದರೆ ನಮಗೆ ಈ ಸಂಸಾರದ ಬಾಧೆ ಅನ್ನುವಂಥದ್ದಿರುವುದಿಲ್ಲ. ಕೃಷ್ಣನ ನಾಮಸ್ಮರಣೆಯೇ ಸಕಲ ವಿಧವಾದ ದೋಷಗಳನ್ನು ಕೂಡ ದೂರ ಮಾಡ್ತದೆ. ಅಂದಮೇಲೆ ಸ್ವಾಮಿ ನಮ್ಮ ಮೇಲೆ ಕರುಣೆಯನ್ನು ತೋರಿದ್ದು ಅಂತಾದರೆ ವಿಶೇಷವಾದಂತಹ ಅನುಗ್ರಹ ಮಾಡಿದಂತೆಯೇ. ನಮಾಮಿ ನಾರಾಯಣ ಪಾದ ಪಂಕಜಂ ಕರೋಮಿ ನಾರಾಯಣ ಪೂಜನಂ ಸದಾ ವದಾಮಿ ನಾರಾಯಣ ನಾಮ ನಿರ್ಮಲಂ ಸ್ಮರಾಮಿ ನಾರಾಯಣ ತತ್ವಮವ್ಯಯಂ. ಸ್ಮರಾಮಿ ನಾರಾಯಣ ತತ್ವಮವ್ಯಯಂ. ನಾಶರಹಿತವಾಗಿರ್ತಕ್ಕಂತಹ ಸರ್ವದಾ ಇರುವಂತಹ ಶಾಶ್ವತವಾದಂತಹ ನಾರಾಯಣ ತತ್ವ ಏನಿದೆ ಅದನ್ನು ನಾನು ಸರ್ವದಾ ಸ್ಮರಿಸ್ತೇನೆ. ಯಾವಾಗಲೂ ಕೂಡ ನಿರ್ಮಲವಾದ ನಾರಾಯಣನ ನಾಮವನ್ನು ನಾನು ಹೇಳ್ತಾ ಇರ್ತೇನೆ. ಆ ನಾರಾಯಣನ ಪೂಜೆಯನ್ನು ಮಾಡ್ತಾ ಇರ್ತೇನೆ. ನಾರಾಯಣ ಪಾದ ಪದ್ಮವನ್ನು ನಾನು ಸರ್ವದಾ ನಮಿಸ್ತಾ ಇರ್ತೇನೆ. ಈ ರೀತಿಯಾಗಿ ನನ್ನ ಜೀವನವನ್ನು ನಾನು ನಡೆಸುತ್ತೇನೆ. ಹೇ ಸ್ವಾಮಿ, ಇಂತಹ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದೀಯ. ಭಾಗ್ಯನಗರ ವಾಸಿ ಹರೇ ಶ್ರೀನಿವಾಸ. ಅಲಮೇಲು ಮಂಗಪತಿ ಅಲಮೇಲು ಮಂಗಪತಿ అదిగో కొలువై ఉన్నాడు అలమేలు మంగపతి. 10,000 విధములను పారుపత్యము చేయుచు. అదిగో కొలువై ఉన్నాడు అలమేలు మంగపతి. 10,000 విధములను పారుపత్యము చేయుచు. అదిగో కొలువై ఉన్నాడు. రంగమండపములో రత్నసింహాసనముపై అంగనామణులతో అమరవేల్చేసి నిసగాని మరగామ సాగాని సని సగమగ సగమదని దమదని సగమగ సగ సని సని దని దమగ సరంగమండపములో రత్నసింహాసనముపై అంగనామణులతో
అమరవేంచేసి బంగారు పావడలు పచరించి ఇరుగడల బంగారు పావడలు పచరించి ఇరుగడల శృంగారముగ సురలు సేవ సేయగను అదిగో కొలువై ఉన్నాడు అలమేలు మంగపతి 10,000 విధములను పారుపత్యము చేయుచు అదిగో కొలువై ఉన్నాడు పైడి గుదియలను వేత్రహస్తులు పొగడా నిల్డు వెల్లెల పూలదండరమరా నిసదాని మదగా మాసాగా నిస నిసగ మగ సగ మదని దమదని సగ మగ సగ సని సని దని దమదమగ నిండి పైడి గుదియలను వేత్రహస్తులు పొగడా నిల్డు వెన్నెల పూలదండలమరా కుండిగను కానుకలను పొనరలక్కలు చేయా కుండిగను కానుకలను పొనరలక్కలు చేయా దండి మీరగనిపుడు దేవరాయడు చలగి అదిగో కొలువై ఉన్నాడు అలమేలు మంగపతి 10,000 విధములను పారుపత్యము చేయుచు అదిగో కొలువై ఉన్నాడు అంగరంగ వైభవముల రంగుగా చేకొనుచు మంగళారతుల మహిమ వెలసి నిసదాని మదగా మాసాగా నిస నిసగ మగ సగ మదని దమదని సగ మగ సగ సని సని దని దమదమగ అంగరంగ వైభవముల రంగుగా చేకొనుచు మంగళారతుల మహిమ వెలసి శృంగారమైనట్టి మా శ్రీ వెంకటాధిపుడు శృంగారమైనట్టి మా శ్రీ వెంకటాధిపుడు అంగనలు కొలువగా అప్పుడు వేంచేసి అదిగో కొలువై ఉన్నాడు అలమేలు మంగపతి 10,000 విధములను పారుపత్యము చేయుచు హరే శ్రీనివాస సప్తగిరివాస శ్రీ వెಂಕಟೇಶ ಗೋವಿಂದ ಗೋವಿಂದ ಸರ್ವಭೂಪಾಲ ವಾಹನವನ್ನಧಿರೋಹಿಸಿ ಭಕ್ತರನ್ನೆಲ್ಲರನ್ನೂ ಕೂಡ ತನ್ನ ಬಾಧದೆಡೆಗೆ ಬರಮಾಡಿಕೊಳ್ತಾ ಪ್ರತಿಯೊಬ್ಬರ ಬಾಯಿಂದಲೂ ಕೂಡ ತನ್ನ ನಾಮ ಬರುವಂತೆ ಅನುಗ್ರಹಿಸಿ ಆ ಸ್ವಾಮಿ ಭಕ್ತ ಕೋಟಿಯನ್ನು ಉದ್ಧರಿಸ್ತಾ ಇರುವಂತಹ ದೃಶ್ಯವನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಕೃಷ್ಣನ ನಾಮಸ್ಮರಣೆ ಬಹಳ ಮುಖ್ಯವಾದಂತಹದ್ದು. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಕುತಿಯ ಕೊಟ್ಟು ಮಿಕ್ಕ ಭಾರ ಹೊರುವನೋ ಎಂಬುದಾಗಿ ದಾಸರು ಆ ಕೃಷ್ಣ ನಾಮದ
ವಿಷಯಕವಾಗಿ ವಿಚಾರವನ್ನು ಲೋಕದಲ್ಲಿ ತಿಳಿಸಿದ್ದಾರೆ. ಆ ಸ್ವಾಮಿಯ ನಾಮ ಬಹಳ ಅದ್ಭುತವಾಗಿರುವಂತಹದ್ದು. ಅಂತಹ ನಾಮ ನಮ್ಮ ನಾಲಿಗೆಯಲ್ಲಿ ನಲಿದಾಡ್ತಾ ಇತ್ತು ಅಂತಾದರೆ ಯಾವುದೇ ಈ ಸಂಸಾರದ ದುಃಖ ನಮ್ಮ ಸಮೀಪಕ್ಕೆ ಕೂಡ ಬರುವುದಿಲ್ಲ. ಎಲ್ಲ ವಿಧವಾದ ದುಃಖಗಳನ್ನು ದೂರ ಮಾಡತಕ್ಕಂಥವನಾಗ್ತಾನೆ ಸ್ವಾಮಿ. ಅಂತಹ ಆ ಸ್ವಾಮಿಯ ವಿಶೇಷವಾದ ಕೃಪೆಯನ್ನು ಪ್ರಾರ್ಥಿಸುತ್ತಾ ಭಕ್ತ ಸಮುದಾಯ ವಿಶೇಷವಾದ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವ ದೃಶ್ಯವನ್ನು ನಾವು ನೋಡ್ತಾ ಇದ್ದೇನೆ. ಇದೊಂದು ಅದ್ಭುತವಾದಂತಹ ಸನ್ನಿವೇಶ. ಅದರ ನೇರ ಪ್ರಸಾರವನ್ನು ನೋಡುವ ಭಾಗ್ಯ ಇದು ನಮ್ಮದಾಗಿರುವಂತಹದ್ದಾಗಿದೆ. ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು, ಮಕರ ಕುಂಡಲಧರನ ನಾಮಕ್ಕೆ ಸರಿಯಿಲ್ಲವೋ ಎಂಬುದಾಗಿ ದಾಸರು ತಿಳಿಸ್ತಾ ಇದ್ದಾರೆ. ಸಕಲ ವೇದಗಳನ್ನು ಶಾಸ್ತ್ರಗಳನ್ನು ಪಠಿಸಿ ಅವುಗಳ ಸಾರ ಏನು? ಭಗವಂತನೇ. ಅಂತಹ ಎಲ್ಲವನ್ನು ಓದಿ ಆ ಭಗವಂತನೇ ಅದರ ಸಾರ ಅಂತ ತಿಳಿದರೆ ಏನು? ಆ ರೀತಿಯಾಗಿ ತಿಳಿಯದೆ ಏನಾದರೂ ತಿಳ್ಕೊಂಡು ಬಿಟ್ಟರೆ ಆ ಮಕರ ಕುಂಡಲಧರನಾದಂತಹ ಸ್ವಾಮಿಯ ನಾಮಕ್ಕೆ ಯಾವುದೂ ಕೂಡ ಸರಿಯಾದದ್ದಲ್ಲ. ಅದನ್ನು ಕೂಡ ಮೀರಿಸಿರತಕ್ಕಂತಹ ಮಹಿಮೆ ಸ್ವಾಮಿ. ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರೋ, ಯಮನ ಭಟರು ನೋಡಿ ಅಂಜಿ ಅಡಗಿ ಪೋಪರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಕಮಲನಾಭನ ಚಿಹ್ನೆ ಶಂಖ ಚಕ್ರ ಗದಾ ಪದ್ಮಾದಿಗಳನ್ನು ಧರಿಸಬೇಕಂತೆ. ಯಮನ ಭಟರು ಅದನ್ನು ನೋಡಿ ಹೆದರಿ ಓಡಿ ಹೋಗ್ಬಿಡ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ಅಂತಹ ಸ್ವಾಮಿಯ ನಾಮ ನಮ್ಮ ನಾಲಿಗೆಯಲ್ಲಿ ಸರ್ವದಾ ನಲಿತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಜನ್ಮವೆತ್ತಿ ಮಧ್ವಮತವ ಅನುಸರಿಸಿ ನಡೆಯಿರೋ, ಸುಮ್ಮನಾದಿಸಿರಿ ಕೃಷ್ಣ ತನ್ನ ಲೋಕ ಕೊಡುವನೋ, ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಮಧ್ವಾಚಾರ್ಯರು ಹೇಳಿದಂತಹ ಮತ ಅದ್ಭುತವಾದಂತಹ ಮತ. ಸತ್ಯ ಜಗತ್ತಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ, ಕೃಷ್ಣನಧಿಕೆಂದು ಸಾರಿರೈ ಶ್ರೀಕೃಷ್ಣನೇ ಎಲ್ಲರಿಗಿಂತಲೂ ಸರ್ವಶ್ರೇಷ್ಠ ಎನ್ನುವ ವಿಚಾರವನ್ನು ಸಾರಿ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾದ ಉಪದೇಶಗಳನ್ನು ತಿಳಿದುಕೊಳ್ತಾ ಲೋಕದಲ್ಲಿ ಹರಿಸರ್ವೋತ್ತಮತ್ವ ಜ್ಞಾನದಿಂದ ಜೀವನವನ್ನು ನಡೆಸ್ತಾ ಹೋಗಿದ್ದು ಅಂತಾದರೆ ಆ ಭಗವಂತ ತನ್ನ ಲೋಕವನ್ನು ಬಹಳ ಸುಲಭವಾಗಿ ನಮಗೆ ತೆಗೆದುಕೊಟ್ಟು ಬಿಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಮಗೆ ಅಂತಹ ಭಾಗ್ಯವನ್ನು ತನ್ನ ಲೋಕದಲ್ಲಿರುವಂತಹ ವೈಕುಂಠ ಪ್ರಾಪ್ತಿಯನ್ನು ತೋರಿಸುವಂಥವನಾಗ್ತಾನೆ. ಅಂತಹ ಸ್ವಾಮಿಯ ಕರುಣೆ ಅಪಾರವಾದಂತಹದ್ದು. ಆದ್ದರಿಂದ ನಾವು ಕೃಷ್ಣನ ನಾಮಸ್ಮರಣೆಯನ್ನು ಮಾಡುತ್ತಾ ಕೃತಕೃತ್ಯರಾಗೋಣ. ಕೃಷ್ಣ ಎನಬಾರದೆ ಎಂಬುದಾಗಿ ಮತ್ತೊಬ್ಬ ದಾಸರು ಬಹಳ ಅದ್ಭುತವಾದ ರೀತಿಯಲ್ಲಿ ಪುರಂದರ ದಾಸರು ತಿಳಿಸ್ತಾ ಇದ್ದಾರೆ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನಬಾರದೆ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ. ಈ ದುರ್ಲಭವಾದಂತಹ ಮನುಷ್ಯ ಜನ್ಮ ಬಂದಿದೆ. ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ ಅಂತ ಭಾಗವತ ತಿಳಿಸ್ತಾ ಇದೆ. ಅಂತಹ ಬಹಳ ದುರ್ಲಭವಾದಂತಹ ಮನುಷ್ಯ ಜನ್ಮ ನಾವು ಪಡೆದುಕೊಂಡಿದ್ದೇವೆ. ಅದರಲ್ಲಿಯೂ ಕೂಡ ನಮ್ಮ ನಾಲಿಗೆಯೂ ಕೂಡ ಸರಿಯಾದ ಕಾರ್ಯವನ್ನು ಮಾಡ್ತಾ ಇದೆ. ಆ ನಾಲಿಗೆಯಲ್ಲಿ ಕೃಷ್ಣ ಅನ್ನುವಂತಹ ನಾಮ ಬರಬಾರದೆ. ಆ ಕೃಷ್ಣನ ನಾಮಸ್ಮರಣೆಯನ್ನು ಮಾಡಿದ್ದು ಅಂತಾದರೆ ಕಷ್ಟ ಒಂದಿಷ್ಟಿಲ್ಲ, ಸ್ವಲ್ಪವೂ ಕೂಡ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಲಗಿದ್ದು ಮೈ ಮುರಿದೇಳುತ್ತಲೊಮ್ಮೆ ಕೃಷ್ಣ ಎನಬಾರದೆ, ಸುಳಿದಾಡುತ್ತ ಮನೆಯೊಳಗಾದರೂ ಒಮ್ಮೆ ಕೃಷ್ಣ ಎನಬಾರದೆ. ಸ್ನಾನ ಪಾನ ಜಪ ತಪಗಳ ಮಾಡುತ್ತ ಕೃಷ್ಣ ಎನಬಾರದೆ. ಶಾಲ್ಯಾನ್ನ ಷಡ್ರಸ ತಿಂದು ತೃಪ್ತನಾಗಿ ಕೃಷ್ಣ ಎನಬಾರದೆ. ಗಂಧವ ಪೂಸಿ ತಾಂಬೂಲವ ಮೆಲುವಾಗ ಕೃಷ್ಣ ಎನಬಾರದೆ. ಚಂದುಳ್ಳ ಹಾಸಿಗೆಯೊಳು ಕುಳಿತೊಮ್ಮೆ ಕೃಷ್ಣ ಎನಬಾರದೆ. ನಮ್ಮ ಕಾರ್ಯವನ್ನು ಜೀವನದಲ್ಲಿ ನಾವು ಮಾಡುವ ಆ ಕಾರ್ಯದ ಮಧ್ಯದಲ್ಲಿ ಕೃಷ್ಣನ ನಾಮಸ್ಮರಣೆಯನ್ನು ಮಾಡ್ತಾ
ಮಾಡಿದ್ದು ಅಂತಾದರೆ ಅದು ನಮಗೆ ಸಾಧನೆ ಮಾಡಿದಂತೆ. ಅಂತಹಾಗ ನಾವು ಸಾಧಕರಾಗ್ತೇವೆ. ಆ ವಿಷಯವನ್ನು, ಸುಲಭವಾದ ಉಪಾಯವನ್ನು ತಿಳಿಸ್ತಾ ಇದ್ದಾರೆ ಪುರಂದರದಾಸರು. ಕಂದನ್ನ ಬಿಗಿದಪ್ಪಿ ಮುದ್ದಾಡುತ್ತ ಕೃಷ್ಣಾಯನ ಬಾರದೆ. ಮನೆಯಲ್ಲಿ ಸಣ್ಣ ಮಗು ಇರ್ತದೆ, ಅಪ್ಪಿಕೊಂಡು ಮುದ್ದಾಡ್ತಾ ಇರುವಂತಹ ಸಂದರ್ಭ ಬರ್ತದೆ. ಆ ಸಂದರ್ಭದಲ್ಲಿ ಕೃಷ್ಣ ಕೃಷ್ಣ ಅಂತ ಆ ಮಗುವನ್ನು ಮುದ್ದಾಡಿದ್ದು ಅಂತಾದರೆ ಮಗುವಿಗೆ ಮುದ್ದಾಡಿದಂತೂ ಆಗ್ತದೆ, ಕೃಷ್ಣನ ನಾಮಸ್ಮರಣೆ ಮಾಡಿದಂತಹ ಒಂದು ಪುಣ್ಯವೂ ಕೂಡ ಬರ್ತದೆ. ಮಂದಗಾಮಿನಿಯೋಳು ಸರಸವಾಡುತ್ತಲೊಮ್ಮೆ ಕೃಷ್ಣಾಯನ ಬಾರದೆ. ಎಲ್ಲ ಸಮಯದಲ್ಲಿಯೂ ಕೃಷ್ಣನ ಸ್ಮರಣೆಯನ್ನು ಮಾಡಬೇಕು. ಆ ವಿಶೇಷವಾದಂತಹ ಕೃಷ್ಣನ ನಾಮ ಸ್ಮರಣೆ ಮಾಡಿದ್ದು ಅಂತಾದರೆ ಕಷ್ಟ ಸ್ವಲ್ಪವೂ ಕೂಡ ಇರುವುದಿಲ್ಲ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಮೇರೆ ತಪ್ಪಿ ಮಾತನಾಡುವಾಗಲೊಮ್ಮೆ ಕೃಷ್ಣಾಯನ ಬಾರದೆ. ದಾರಿಯ ನಡೆವಾಗ ಭಾರವ ಹೊರುವಾಗ ಕೃಷ್ಣಾಯನ ಬಾರದೆ. ನಾವು ಹತೋಟಿಯನ್ನು ತಪ್ಪಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇರ್ತೇವೆ. ಆ ಸಂದರ್ಭದಲ್ಲಿ ಕೃಷ್ಣ ಅನ್ನಬೇಕಂತೆ ನಮ್ಮ ಮಾತು ನಮ್ಮ ಅಧೀನಕ್ಕೆ ಬರುವಂತಹದ್ದಾಗ್ತದೆ. ದಾರಿಯ ನಡೆವಾಗ ದಾರಿಯಲ್ಲಿ ನಡೀತಾ ಇರ್ತೇವೆ, ಭಾರವನ್ನು ಹೊತ್ತುಕೊಂಡು ಹೋಗ್ತಾ ಇರ್ತೇವೆ, ದಾರಿ ಬಿಡಿ ಅಂತ ಏನೋ ಹೇಳ್ತೇವೆ. ಆ ಸಂದರ್ಭದಲ್ಲಿ ಕೃಷ್ಣ ಕೃಷ್ಣ ಅಂದುಬಿಟ್ರೆ ಜನ ತಾನಾಗಿ ಕೇಳಿ ದಾರಿಯನ್ನು ಬಿಡ್ತಾರಲ್ವೇ. ಆ ಸಂದರ್ಭದಲ್ಲೂ ಕೃಷ್ಣ ಅಂತನ್ನಿ. ಪರಿಹಾಸ್ಯದ ಮಾತನಾಡುತ್ತಲೊಮ್ಮೆ ಕೃಷ್ಣಾಯನ ಬಾರದೆ. ಪರಿಪರಿ ಕೆಲಸದೊಳೊಂದು ಕೆಲಸವೆಂದು ಕೃಷ್ಣಾಯನ ಬಾರದೆ. ಪರಿಹಾಸ್ಯ ಮಾಡ್ತಾ ಅವರು ಇವ್ರ ಜೊತೆಗೆ ಮಾತಾಡ್ತಾ ಹಾಸ್ಯವನ್ನು ಮಾಡುವ ಸಂದರ್ಭದಲ್ಲೂ ಕೃಷ್ಣ ಕೃಷ್ಣ ಅಂತ ಮಧ್ಯದಲ್ಲಿ ಹೇಳಿ, ಅಥವಾ ಅನೇಕ ಕೆಲಸಗಳಿದ್ದಾವೆ, ಆ ಅನೇಕ ಕೆಲಸಗಳ ಮಧ್ಯದಲ್ಲಿ ಇದೂ ಒಂದು ಕೆಲಸ ಅಂತ ಅಂದುಕೊಳ್ತಾ ಕೃಷ್ಣ ಕೃಷ್ಣ ಎಂಬುದಾಗಿ ಕೃಷ್ಣ ನಾಮಸ್ಮರಣೆಯನ್ನು ಮಾಡಿ ಎಂಬುದಾಗಿ ಪುರಂದರದಾಸರು ತಿಳಿಸ್ತಾ ಇದ್ದಾರೆ. ದುರಿತ ರಾಶಿಗಳನ್ನು ತರಿದು ಬೀಸಾಡುವ ಕೃಷ್ಣ ಎನಬಾರದೆ. ಗರುಡ ಗಮನ ನಮ್ಮ ಪುರಂದರ ವಿಠಲನ ಕೃಷ್ಣ ಎನಬಾರದೆ. ಗರುಡ ಗಮನನಾಗಿರ್ತಕ್ಕಂತಹ ಸರ್ವಭೂಪಾಲ ವಾಹನವನ್ನು ಅಧಿರೋಹಿಸಿರ್ತಕ್ಕಂತಹ ಪುರಂದರ ವಿಠಲನನ್ನು, ಶ್ರೀ ವೆಂಕಟೇಶ್ವರನನ್ನು ಕೃಷ್ಣ ಎನ್ನಬಾರದೆ. ಕೃಷ್ಣ ಅಂತ ಅಂದುಬಿಟ್ರೆ ದುರಿತ ರಾಶಿಗಳನ್ನೆಲ್ಲ ತರಿದು ಬಿಸಾಡಿ ಬಿಡ್ತಾನಂತೆ ಆ ಕೃಷ್ಣ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನ್ನಬಾರದೆ. ಹಾಗಾಗಿ ನಾವು ಕೃಷ್ಣನ ನಾಮಸ್ಮರಣೆಯನ್ನು ಮಾಡುತ್ತಾ ವಿಶೇಷವಾದ ರೀತಿಯಲ್ಲಿ ಈ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಸರ್ವಭೂಪಾಲ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರನ್ನು ಅನುಗ್ರಹಿಸ್ತಾ ಇರತಕ್ಕಂತಹ ಸ್ವಾಮಿಯ ಪರಮಾನುಗ್ರಹವನ್ನು ಪ್ರಾರ್ಥಿಸುತ್ತಾ ನಾವು ಕೃಷ್ಣನ ನಾಮಸ್ಮರಣೆಯನ್ನು ಮಾಡುತ್ತಾ ಸ್ವಾಮಿಯ ಎಲ್ಲ ನಾಮಗಳಲ್ಲಿಯೂ ಕೂಡ ವಿಧ ವಿಧವಾಗಿರ್ತಕ್ಕಂತಹ ಮಹಿಮೆ ಅಡಗಿಕೊಂಡಿರುವಂತಹದ್ದಾಗಿದೆ. ಅಂತಹ ಆ ಮಹಿಮೆಗಳನ್ನು ತಿಳಿದುಕೊಳ್ಳುತ್ತಾ ಸ್ವಾಮಿಯ ಉತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾಗೋಣ. ವಿಶೇಷವಾಗಿ ಭಕ್ತ ಸಮೂಹ ಕೋಲಾಟವನ್ನು ಆಡುತ್ತಾ ತಮ್ಮ ಪೂರ್ಣವಾದ ಮನಸ್ಸನ್ನು ಆ ಸ್ವಾಮಿಯ ಪಾದಪದ್ಮಗಳಲ್ಲಿ ಇರಿಸುವಂತೆ ಪ್ರಯತ್ನಿಸ್ತಾ ಇರುವಂತಹದ್ದು. ಆ ಪ್ರಯತ್ನದಲ್ಲಿ 90% ಸಫಲರಾಗ್ತಾರೆ, 10% ಸಫಲರಾಗುವುದಿಲ್ಲ. ಕಾರಣ ಏನು ಅಂದರೆ ವಾಹನವನ್ನು ಮುಂದೆ ನಡೆಸಲಿಕ್ಕಾಗಿ ಅಲ್ಲಿರ್ತಕ್ಕಂತಹ ಆರಕ್ಷಕರು, ಸಹಾಯಕರು ಅವರೆಲ್ಲರೂ ಮುಂದೆ ಹೋಗಿ ಅಂತ ಹೇಳ್ತಿರ್ತಾರೆ. ಆ ಸಂದರ್ಭದಲ್ಲಿ ಮನಸ್ಸು ಸ್ವಲ್ಪ ಬೇರೆ ಕಡೆ ಆಗ್ತದೆ. ಹಾಗಾಗಿ ಹೆಚ್ಚಿನ ಅಂಶ ಭಗವಂತನ ಪಾದಪದ್ಮಗಳನ್ನು ಸ್ಮರಿಸುತ್ತಾನೆ ಆ ಸ್ವಾಮಿಯ ಸಂತೋಷಕ್ಕಾಗಿ ವಿಷ್ಣುವಿನ ಪ್ರೇರಣೆಯಿಂದ ವಿಷ್ಣುವಿನ ಪ್ರೀತ್ಯರ್ಥವಾಗಿಯೇ ಈ ವಿಶೇಷವಾದಂತಹ ಕಾರ್ಯಕ್ರಮ ಅದರಲ್ಲಿ ಪಾಲ್ಗೊಳ್ಳುವಂತಹದ್ದು ನಡೀತಾ ಇದೆ. ಸರ್ವಭೂಪಾಲ ವಾಹನವನ್ನು ಅಧಿರೋಹಿಸಿ ಸ್ವಾಮಿ ರುಕ್ಮಿಣಿ ಸತ್ಯಭಾಮೆಯರಿಂದ ಶ್ರೀಕೃಷ್ಣನ ರೂಪದಲ್ಲಿ ನಮ್ಮೆಲ್ಲರಿಗೆ ದರ್ಶನವನ್ನು ನೀಡ್ತಾ ಇದ್ದಾನೆ. ಆ ಸ್ವಾಮಿಯ ದಿವ್ಯವಾದ ಮುಖಕಮಲಗಳನ್ನು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಸುಂದರವಾದ ರೀತಿಯಲ್ಲಿ ಅಲಂಕೃತವಾಗಿರತಕ್ಕಂತಹ ಸರ್ವಭೂಪಾಲ ವಾಹನ, ಅದರ ವೈಭವವನ್ನು ನೋಡ್ತಾ ಇದ್ದೇವೆ. ಅಕ್ಕಪಕ್ಕದಲ್ಲಿ ಶ್ರೀದೇವಿ ಭೂದೇವಿ ಅಮ್ಮನವರೇ ರುಕ್ಮಿಣಿ ಸತ್ಯಭಾಮೆಯರಾಗಿ ನಮ್ಮೆಲ್ಲರಿಗೆ ದರ್ಶನವನ್ನು ನೀಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಆ ಭಗವಂತ ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿರುವಂತಹ ಅದ್ಭುತವಾಗಿರ್ತಕ್ಕಂತಹ ಅವಕಾಶ. ಈ ಸದವಕಾಶವನ್ನು ನಾವೆಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಆ ಭಗವಂತನ ಶ್ರೀದೇವಿ ಭೂದೇವಿ ಅಮ್ಮನವರ
ಪರಮಾನುಗ್ರಹಕ್ಕೆ ಪಾತ್ರರಾಗಿ ಕೃತಕೃತ್ಯರಾಗೋಣ. ನಮ್ಮ ಬಂಧುಗಳನ್ನು, ಬಾಂಧವರನ್ನು, ಮಿತ್ರರನ್ನು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವಂತೆ ಪ್ರೇರೇಪಿಸೋಣ. ಇದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ಬಹಳ ಸೌಹಾರ್ದತೆಯಿಂದ ಸ್ವಾಮಿಯ ಈ ವಿಶಿಷ್ಟವಾಗಿರತಕ್ಕಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮದ ನೇರ ಪ್ರಸಾರವನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ವೀಕ್ಷಿಸಿ ಕೃತಕೃತ್ಯರಾಗೋಣ. ವಂದೇ ಗುರು ಪರಂಪರಾ ದೃಢಾಡಬೇನೆ ಅಸ್ಮದ್ಗುರೋರ್ಭಗವದೋಸಿಂಧೋ ಶರಣಂ ಪ್ರಪದ್ಯೆ ಮಾತಾ ಪಿತಾ ಯುವತಿರ ಸರಳ ವಿಭೂತಿ ಕುಲಪದೇರ್ ರಘುರಾಭಿರಾಮಂ ಶ್ರೀಮದ್ದಂ ಪ್ರಣಮಾಮಿ ಭೂತಂ ಸರಸ್ಯ ಮಹದಾತ್ಮಜ ಶ್ರೀ ಭಕ್ತಿದಾರ ಗುಣಶೇಖರ ಯೋಗಿ ಭಕ್ತಾಗ್ರೇಣ ಬರಹಾರೇಂದ್ರ ಮಿಶ್ರಾದ್ರಿ ಭಕ್ತರೇ ಪ್ರಣದೋಸ್ಮರೇತ್ಯ நான் முகனை பிறந்தார் படிதப்பி வாடலான்
ಶುಭಂಕರ ಶ್ರೀಕರ ಕಟಾಕ್ಷ ಮೇ ವಸಂಕರ ಕೃಪಾಕರ ಶ್ರೀವರ ನಿರಂತರ ಪರಾತ್ಪರ ಶುಭಂಕರ ಶ್ರೀಕರ ಕಟಾಕ್ಷ ಮೇ ವಸಂಕರ ಕೃಪಾಕರ ಭುವನೈಕ ಬಾಲಘನ ಶೇಷ ಶೈಲನುತ ಭಕ್ತ ಜಾಲ ಶ್ರುತಿ ಗಾನ ಲೋಲ ಸವ ಸುಗನಗ ಮುರುಧಗ ಧಗ ಮೆರಿಯಗ ಸಿರಿ ಧ್ವನಿ ಸರಸುನಿ ಮಹಿಳೋನಿ ಜಲಗಾಲದಿನಿ ಶ್ರೀಪತಿನಿ ಸೇವ್ಯಾಚಗೋ ಓ ಶರಣಾಗತಿನಿ ಶ್ರೀಪತಿ. ಶರಣಾಗತಿಯಾಗಿರತಕ್ಕಂತಹವನು ಶ್ರೀಪತಿಯೇ ಸ್ವಾಮಿ ಶ್ರೀ ಶ್ರೀನಿವಾಸನೇ. ಅಂತಹ ಆ ಸ್ವಾಮಿಯನ್ನೇ ನಾವೆಲ್ಲರೂ ಕೂಡ ಶರಣು ಹೊಂದಿದ್ದೇವೆ. ಅಂತಹ ಸ್ವಾಮಿಯ ವಿಶೇಷವಾದಂತಹ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ ಭಕ್ತರೆಲ್ಲರೂ ಕೂಡ ಆ ಸ್ವಾಮಿಯ ಸೇವೆಯಲ್ಲಿ ತಮ್ಮ ತಮ್ಮ ಕಲೆಗಳನ್ನು ಪ್ರದರ್ಶಿಸ್ತಾ ಇದ್ದಾರೆ. ಭಕ್ತ ಮಹಾಶಯರು ಕೆಲವರು ವೇಷವನ್ನು ಧರಿಸಿದ್ದಾರೆ. ಶ್ರೀದೇವಿ, ಭೂದೇವಿ ಮತ್ತು ಶ್ರೀನಿವಾಸನ ವೇಷವನ್ನು, ಮತ್ತು ಕೆಲವರು ನೃತ್ಯವನ್ನು ಮಾಡುತ್ತಾ ಆ ಸ್ವಾಮಿಯ ಅಪಾರವಾದಂತಹ ಕೃಪೆಯನ್ನು ಪಡೆಯಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಮತ್ತು ಕೆಲವರು ಗೋವಿಂದನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಕೆಲವರು ಛತ್ರವನ್ನು ಹಿಡಿದಿದ್ದಾರೆ. ಮತ್ತು ಕೆಲವರು ನಿಂತ ಸ್ಥಳದಲ್ಲಿಯ ನೀರಾಜನವನ್ನು ಸ್ವಾಮಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಕಣ್ಗಳ ಮುಖಾಂತರ ಸ್ವಾಮಿಯ ಸುಂದರವಾದಂತಹ ಚಿತ್ರವನ್ನು ತಮ್ಮ ಹೃದಯ ಮಂದಿರದಲ್ಲಿ ಸರ್ವದಾ ಇರುವಂತೆ ವಿಶೇಷವಾಗಿ ಅದನ್ನು ಆಸ್ವಾದಿಸ್ತಾ ಇದ್ದಾರೆ. ಸ್ವಾಮಿಯ ಸುಂದರವಾದಂತಹ ಚಿತ್ರವನ್ನು ತಮ್ಮ ಮನಮಂದಿರದಲ್ಲಿ ಸ್ಥಿರವಾಗಿರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಒಬ್ಬೊಬ್ಬರು ಅವರವರ ಶಕ್ತಿಗೆ ಅನುಗುಣವಾಗಿ ವೇಣುನಾದ ಪ್ರಿಯನಾಗಿರತಕ್ಕಂತಹ, ವೇಣುಗಾನ ಲೋಲನಾಗಿರತಕ್ಕಂತಹ ಶ್ರೀಕೃಷ್ಣನ ರೂಪದಲ್ಲಿ ನಮಗೆ ದರ್ಶನವನ್ನು ನೀಡ್ತಾ ಇರತಕ್ಕಂತಹ ವೆಂಕಟೇಶ್ವರ ಸ್ವಾಮಿಯನ್ನು ಭಜಿಸ್ತಾ ಇರತಕ್ಕಂತಹ ದೃಶ್ಯ, ಶಂಖಚಕ್ರಗಳನ್ನು ಧರಿಸಿ ಭಕ್ತರ ಅಭೀಷ್ಟಗಳನ್ನು ಪೂರೈಸುವಂತಹ ಸರ್ವಭೂಪಾಲ ವಾಹನಾಧಿರೂಢನಾಗಿರತಕ್ಕಂತಹ ರುಕ್ಮಿಣಿ ಸತ್ಯಭಾಮೆಯರಿಂದ ವಿಶಿಷ್ಟನಾಗಿ ಶ್ರೀಕೃಷ್ಣನ ರೂಪದಲ್ಲಿ ದರ್ಶನವನ್ನು ನೀಡ್ತಾ ಇರತಕ್ಕಂತಹ ಶ್ರೀದೇವಿ ಭೂದೇವಿ ಸಹಿತನಾದ ಶ್ರೀನಿವಾಸ ದೇವರ ದಿವ್ಯವಾದಂತಹ ದರ್ಶನ ಭಾಗ್ಯ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಸೌಹಾರ್ದತೆಯಿಂದ ಇಂದು ನಾವೆಲ್ಲರೂ ಕೂಡ ಪಡೆದುಕೊಂಡವರಾಗ್ತಾ ಇದ್ದೇವೆ. ಭಾಗ್ಯನಗರದ ಜೂಬ್ಲಿ ಹಿಲ್ಸ್ ಅನ್ನುವಂಥ ಸ್ಥಳದಲ್ಲಿ ನೆಲೆಸಿರುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ 2025 ಇಂತಹ ಈ ಸಂದರ್ಭದಲ್ಲಿ ಸರ್ವಭೂಪಾಲ ವಾಹನವನ್ನು ಅಧಿರೋಹಿಸಿ ಸ್ವಾಮಿ ನಮ್ಮೆಲ್ಲರನ್ನು ಕರುಣಿಸ್ತಾ ಇದ್ದಾನೆ. ಕರುಣಾಪೂರ್ಣನಾದಂತಹ ಆ ಸ್ವಾಮಿ ಕೃಪಾಪೂರ್ಣವಾದ ತನ್ನ ದೃಷ್ಟಿಯನ್ನು ನಮ್ಮೆಲ್ಲರ ಮೇಲೆ ಬೀರ್ತಾ ಇರುವಂತಹದ್ದು. ಅಂತಹ ಆ ದಯಾ ಸಾಗರನಾಗಿರತಕ್ಕಂತಹ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಆಶ್ರಯಿಸ್ತಾ ಇದ್ದೇವೆ. ಸುಂದರವಾಗಿರತಕ್ಕಂತಹ ಸ್ವಾಮಿಯ ಈ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಅಲಂಕೃತವಾದಂತಹ ದೇಗುಲದ ರಾಜ ಮಂದಿರವನ್ನು, ರಾಜಗೋಪುರವನ್ನು ನೋಡ್ತಾ ಇದ್ದೇವೆ. ಸರ್ವಭೂಪಾಲ ವಾಹನವನ್ನು ಸುಂದರವಾದ ರೀತಿಯಲ್ಲಿ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ. ಮಧ್ಯದಲ್ಲಿ ಸ್ವಾಮಿ ಶ್ರೀ ಶ್ರೀನಿವಾಸ ದೇವರು ವೇಣು ವಾದನವನ್ನು ಮಾಡುತ್ತಾ ಭಕ್ತರನ್ನೆಲ್ಲರನ್ನು ಕೂಡ ತನ್ನ ವೇಣುವಾದನದ ಮುಖಾಂತರ ಮುಗ್ಧರನ್ನಾಗಿ ಮಾಡ್ತಿದ್ದಾನೇನೋ ಎಂಬುವಂತೆ ಅದ್ಭುತವಾದ ರೀತಿಯಲ್ಲಿ ಲೋಕಕ್ಕೆ ತನ್ನ ದರ್ಶನ ಭಾಗ್ಯವನ್ನು ನೀಡ್ತಾ ಇರುವಂತಹದ್ದು. ಅಂತಹ ಸ್ವಾಮಿಯ ಪಾದಪದ್ಮಗಳನ್ನು ನಾವು ಆಸೆಯಿಂದ ಭಜಿಸೋಣ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಹೇ ಶ್ರೀಶ ಕೇಶವನೇ, ನಿನ್ನ ಪಾದಪದ್ಮಗಳನ್ನು ಭಜಿಸುತ್ತೇನೆ ಬಹಳ ಆಸೆಯಿಂದ. ನೀನು ನನ್ನ ದೋಷಗಳೇನಿದ್ದಾವೋ ಅವುಗಳನ್ನೆಲ್ಲವನ್ನು ಕೂಡ ದೂರ ಮಾಡಿ ನನ್ನನ್ನು ಉದ್ಧರಿಸು ಹೇ ಸ್ವಾಮಿ ಎಂಬುದಾಗಿ ಕೇಶವ ಅನ್ನುವಂತಹ ನಾಮದಿಂದ ಪ್ರತಿಪಾದ್ಯನಾದಂತಹ ಸ್ವಾಮಿಯನ್ನು ಸ್ತುತಿಸುವಂತಹದ್ದು. ಅದಾದ ನಂತರ ನಾರಾಯಣ ಅನ್ನತಕ್ಕಂತಹ ನಾಮ, ಆ ನಾರಾಯಣನ ನಾಮವನ್ನು ಸ್ತುತಿಸುವ ಸಂದರ್ಭದಲ್ಲಿ ಶರಣು ಹೊಕ್ಕೆನಯ್ಯ
ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ನಾರಾಯಣ ಅನ್ನುವಂತಹ ನಾಮ ಅಂತ್ಯಕಾಲದಲ್ಲಿ ವಿಶೇಷವಾಗಿ ಸ್ಮರಣೆಗೆ ಬರಬೇಕು ಅಂತ ಆ ಸ್ವಾಮಿಯನ್ನೇ ಪ್ರಾರ್ಥಿಸುವಂತಹದ್ದು. ನಾನು ನಿನ್ನನ್ನೇ ಶರಣು ಹೊಂದಿದ್ದೇನೆ, ನನ್ನ ಅಂತ್ಯ ಸಮಯದಲ್ಲಿ ನಾಲಿಗೆಯಲ್ಲಿ ನಿನ್ನ ನಾಮ ನಾರಾಯಣ ಅನ್ನುವಂತಹದ್ದು ಬರುವಂತೆ ಮಾಡು ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಅದಾದ ನಂತರದ ನಾಮ ಮಾಧವ ಅನ್ನುವಂತಹದ್ದು. ಶೋಧಿಸೆನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನ ಎನಗೆ ಬಾಧಿಸುವ ಯಮನ ಬಾಧೆ ಬಿಡಿಸು ಮಾಧವ. ಮಾಯಾಧವ ಮಾಧವ ಲಕ್ಷ್ಮೀಪತಿಯಾದಂಥವನು. ಆ ಸ್ವಾಮಿಯನ್ನು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಯಮನ ಬಾಧೆ ಏನಿದೆ ಅದನ್ನು ಬಿಡಿಸಿ ನನಗೆ ವಿಶೇಷವಾದಂತಹ ನಿನ್ನ ಸನ್ನಿಧಾನವನ್ನು ನೀಡು, ಜ್ಞಾನವನ್ನು ಕೊಡು, ನನ್ನ ಈ ಸಂಸಾರದ ಕಲುಷ ಏನಿದೆ ಕಾಲುಷ್ಯ ಅವುಗಳನ್ನೆಲ್ಲವನ್ನು ಶೋಧಿಸು, ಸೋಸಿ ಹಾಕು, ನಂತರದಲ್ಲಿ ಜ್ಞಾನವನ್ನು ನನಗೆ ದಯಪಾಲಿಸು ಎಂಬುದಾಗಿ ಮಾಯಾಧವ ಮಾಧವ ಅಂತಹ ಸ್ವಾಮಿಯನ್ನು ಲಕ್ಷ್ಮೀಪತಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸ್ತಾ ಇದ್ದೇವೆ. ಮಾಧವ ಅನ್ನುವಂತಹ ನಾಮದ ಚಿಂತನೆಯನ್ನು ಮಾಡುವ ಸಂದರ್ಭದಲ್ಲಿ ಹೀಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಗೋವಿಂದ ಅನ್ನುವಂತಹ ನಾಮವನ್ನು ನಾವು ಚಿಂತಿಸುವ ಸಂದರ್ಭದಲ್ಲಿ ಹೇಗೆ ಅನುಸಂಧಾನ ಇರಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಕನಕದಾಸರು. ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೆ ನಾನು, ಇಂದು ಭವದ ಬಂಧ ಬಿಡಿಸೋ ತಂದೆ ಗೋವಿಂದ. ಹೇ ತಂದೆ ಗೋವಿಂದ, ಹಿಂದೆ ಅನೇಕ ಯೋನಿಗಳಲ್ಲಿ ನಾನು ಬಂದು ಬಂದು ನೊಂದಿದ್ದೇನೆ. ಒಂದಲ್ಲ ಎರಡಲ್ಲ 84 ಲಕ್ಷ ಜೀವರಾಶಿಯನ್ನು ದಾಟಿದ ನಂತರ ಈ ಮಾನವ ಜನ್ಮ ಅನ್ನುವಂತಹದ್ದು ಬಂದಿದೆ. ಇಂದಿಗೆ ಈ ಭವ ಅನ್ನುವಂತಹ ಬಂಧನ ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದೆ. ಇಂತಹ ಭವದ ಬಂಧನವನ್ನು ಬಿಡಿಸಿ ತಂದೆ ಗೋವಿಂದ ನನ್ನನ್ನು ಕಾಪಾಡು ಎಂಬುದಾಗಿ ಆ ಭಗವಂತನನ್ನು ನಾವು ಗೋವಿಂದ ನಾಮಸ್ಮರಣೆ ಮಾಡುವ ಸಂದರ್ಭದಲ್ಲಿ ಭಜಿಸಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅದಾದ ನಂತರ ವಿಷ್ಣುವನ್ನು ಸ್ಮರಿಸುವ ಸಂದರ್ಭದಲ್ಲಿ ವಿಷ್ಣು ನಾಮದ ಜಪವನ್ನು ಮಾಡುವಾಗ ಭ್ರಷ್ಟ ನೆನಿಸಬೇಡ ಕೃಷ್ಣ, ಇಷ್ಟು ಮಾತ್ರ ಬೇಡಿಕೊಂಬೆ, ಶಿಷ್ಟರೊಡಗೆ ಇಟ್ಟು ಕಷ್ಟ ಬಿಡಿಸು ವಿಷ್ಣುವೇ. ನನ್ನನ್ನು ಭ್ರಷ್ಟನನ್ನಾಗಿ ಮಾಡುವುದು ಬೇಡ, ನನ್ನನ್ನು ಭ್ರಷ್ಟ ಅಂತ ಎನಿಸಬೇಡ ಕೃಷ್ಣ. ಇಷ್ಟು ಮಾತ್ರ ನಾನು ಬೇಡಿಕೊಳ್ತಾ ಇದ್ದೇನೆ. ಶಿಷ್ಟರೇನಿದ್ದಾರೆ ಸಜ್ಜನರು, ಸಾಧು ಸಜ್ಜನರು, ಅವರ ಮಧ್ಯದಲ್ಲಿ ನನ್ನನ್ನು ಇರಿಸು, ನನ್ನ ಎಲ್ಲ ಕಷ್ಟಗಳನ್ನು ಬಿಡಿಸು ಹೇ ವಿಷ್ಣು ಎಂಬುದಾಗಿ ಭಗವಂತನನ್ನು ಪ್ರಾರ್ಥಿಸುವಂಥದ್ದು. ಹಾಗಾಗಿ ಸ್ವಾಮಿಯ ಪಾದಪದ್ಮಗಳನ್ನು ಆಸೆಯಿಂದ ನಾವು ಭಜಿಸುವ ಸಂದರ್ಭದಲ್ಲಿ ಎಂತಹ ಅನುಸಂಧಾನ ಇರಬೇಕು ಅನ್ನುವುದನ್ನು ಜ್ಞಾನಿಗಳು ತಿಳಿಸಿಕೊಡ್ತಾ ಇದ್ದಾರೆ. ಮೊದಲು ನಿನ್ನ ಪಾದ ಪೂಜೆ ಮುದದಿ ಮಾಡುವೆನು ನಾನು, ಹೃದಯದೊಳಗೆ ಒದಗಿಸಯ್ಯ ಮಧುಸೂದನ. ಮಧುನಾಮಕ ದೈತ್ಯನನ್ನು ಸಂಹರಿಸಿದಂತಹ ಮಧುಸೂದನನೇ, ಹೃದಯದೊಳಗೆ ನೀನು ಸರ್ವದಾ ಇದ್ದು ನನ್ನನ್ನು ಉದ್ಧರಿಸು. ಯಾಕೆ ಅಂದರೆ ಮೊದಲು ನಿನ್ನ ಪಾದ ಪೂಜೆ ಮುದದಿ ಮಾಡುವೆನು ನಾನು. ನಿನ್ನ ಪಾದಪೂಜೆಯನ್ನು ನಾನು ಬಹಳ ಆನಂದದಿಂದ ಸಂತೋಷದಿಂದ ಹೃದಯ ಮಂದಿರದಲ್ಲಿರತಕ್ಕಂತಹ ನಿನ್ನ ಪಾದಪೂಜೆಯನ್ನು ಮಾಡ್ತೇನೆ. ಅದಕ್ಕಾಗಿ ನನ್ನ ಹೃದಯ ಮಂದಿರದಲ್ಲಿ ನೀನು ವಾಸವಾಗಿರು ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಈ ರೀತಿಯಾಗಿ 24 ನಾಮಗಳು, ಆ 24 ನಾಮಗಳನ್ನು ಕೂಡ ಒಂದೊಂದು ವಿಧವಾದ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಸ್ಮರಣೆಯನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇಂತಹ ಅನೇಕ ವಿಧವಾದಂತಹ ವಿಚಾರಗಳನ್ನು ಸಜ್ಜನರಿಗೆ, ಸಾಮಾನ್ಯ ಜನರಿಗೆ, ಎಲ್ಲರಿಗೆ ಅರ್ಥವಾಗುವಂತೆ ದಾಸವರೇಣ್ಯರು ಅನೇಕರು ವಿಧ ವಿಧವಾದ ಮಹಿಮೆಗಳನ್ನು, ಸ್ವಾಮಿಯ ವಿಚಾರವನ್ನು, ಸರ್ವೋತ್ತಮತ್ವವನ್ನು, ತತ್ವಗಳನ್ನು ಸುಲಭವಾದ ಕನ್ನಡ ಭಾಷೆಯಲ್ಲಿ ಲೋಕಕ್ಕೆ ನೀಡಿ ಲೋಕದಲ್ಲಿ ವಿಶೇಷವಾದಂತಹ ಉಪಕಾರವನ್ನು ಮಾಡಿ ಇಂದಿಗೂ ಕೂಡ ಯಶಸ್ಕಾಯರಾಗಿ, ಅಂದರೆ ಅವರ ಯಶಸ್ಸು ಕೀರ್ತಿ ಕಾಯ ಶರೀರವಾಗಿ ಉಳ್ಳಂಥವರಾಗಿ ಇಂದಿಗೂ ಕೂಡ ವಿರಾಜಿಸ್ತಾ ಇದ್ದಾರೆ. ಅವರೆಲ್ಲರನ್ನು ಕೂಡ ನಾವು ಸ್ಮರಿಸುತ್ತಾ, ಭಗವದ್ಭಕ್ತರ ಸ್ಮರಣೆ ಬಹಳ ಮುಖ್ಯವಾದಂತಹದ್ದು. ಅವರು ಹಾಕಿಕೊಟ್ಟಂತಹ ಮಾರ್ಗ ಬಹಳ ಮುಖ್ಯವಾದಂತಹ ಮಾರ್ಗ. ಆ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಪಯಣಿಸುತ್ತಾ ಆ ಸ್ವಾಮಿಯ ಪರಮಾನುಗ್ರಹವನ್ನು
ಪಡೆದುಕೊಳ್ಳೋಣ. ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ, ಕಂಗಳಿದ್ಯಾತಕೋ, ಕಂಗಳು ಇದ್ದು ಕಣ್ಗಳಿದ್ದಾವೆ ಆದರೆ ಭಗವಂತನನ್ನು ನೋಡ್ತಾ ಇಲ್ಲ ಅಂದ್ಬಿಟ್ರೆ ಆ ಕಣ್ಣಿದ್ದೇನು ಪ್ರಯೋಜನ ಅಂತ ತಿಳಿಸ್ತಾ ಇದ್ದಾರೆ. ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈ ಕಣ್ಗಳಿದ್ದಾವೆ ಅಂದರೆ ಆ ಸ್ವಾಮಿಯ ದಿವ್ಯವಾದಂತಹ ವಿಗ್ರಹವನ್ನು ನೋಡಬೇಕು, ಭಗವಂತನ ದರ್ಶನವನ್ನು ಮಾಡಬೇಕು. ಇಲ್ಲದಿದ್ದರೆ ಕಣ್ಗಳಿದ್ದು ಕೂಡ ವ್ಯರ್ಥ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮೆಲ್ಲರ ಕಣ್ಗಳು ಕೂಡ ಸಾರ್ಥಕವೇ. ಸ್ವಾಮಿ ತನ್ನ ದಿವ್ಯವಾದಂತಹ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಸರ್ವಭೂಪಾಲ ವಾಹನವನ್ನು ಅಧಿರೋಹಿಸಿ ಭಾಗ್ಯನಗರದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮವನ್ನು ನಮ್ಮ ಮನೆಯಲ್ಲಿಯೇ ಕುಳಿತು ನೋಡುವ ಭಾಗ್ಯವನ್ನು ಕಲ್ಪಿಸಿಕೊಟ್ಟು ನಮ್ಮೆಲ್ಲರ ಕಣ್ಗಳಿಗೆ ಸಾರ್ಥಕತೆಯನ್ನು ತಂದುಕೊಟ್ಟಿದ್ದಾನೆ. ನಾವು ಕೂಡ ಧನ್ಯಜೀವಿಗಳು, ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾದಂತಹ ವ್ಯಕ್ತಿಗಳು. ಆದ್ದರಿಂದ ಆ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡುತ್ತಾ ನಮ್ಮ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವೆನ್ನ ಬಾಯಿಗೆ ಬರಲಿ ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಆಡುವಾಗ ನಲಿದಾಡುವಾಗಲಿ, ನೋಡುತ್ತ ನಿಂತು ಮಾತಾಡುವಾಗಲಿ, ಕೆಡುತನದಿಂದಲಿ ಕೂಡಿ ಭವದೊಳು ಮಾಡಿದ ಪಾಪವು ಓಡಿ ಹೋಗುವ ಹಾಗೆ, ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವೆನ್ನ ಬಾಯಿಗೆ ಬರಲಿ. ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಅನ್ನತಕ್ಕಂತಹದ್ದು ಮುಖ್ಯವಾಗಿರ್ತಕ್ಕಂತಹ ಅಮೃತ ತತ್ವ, ಅದು ನನ್ನ ನಾಲಿಗೆಯ ಮೇಲೆ ಬರಲಿ, ಬಾಯಲ್ಲಿ ಬರಲಿ. ನಿನ್ನ ನಾಮದ ಸ್ಮರಣೆಯನ್ನು ಸರ್ವದಾ ನನ್ನ ನಾಲಿಗೆ ಮಾಡಲಿ. ಆ ರೀತಿಯಾಗಿ ಮಾಡುವ ವಿಶೇಷವಾದಂತಹ ಹೊಣೆ ನಿನ್ನದು ಸ್ವಾಮಿ ಎಂಬುದಾಗಿ ಸ್ವಾಮಿಯ ಪಾದಪದ್ಮಗಳಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸೋಣ. ದಡ ಸೇರಿಸೋ ಭವದ ಕಡಲಿನ ಕಡೆ ಮೊದಲಿಲ್ಲದ ಕ್ಲೇಶವಾರಿಧಿಯ ಎಂಬುದಾಗಿ ಆ ಸ್ವಾಮಿಯನ್ನೇ ಪ್ರಾರ್ಥಿಸುವಂತಹದ್ದು. ಈ ಸಂಸಾರ ಅನ್ನುವಂಥದ್ದು ಕ್ಲೇಶವಾರಿಧಿ. ಇದಕ್ಕೆ ಕಡೆ ಇಲ್ಲ, ಮೊದಲು ಅನ್ನುವಂಥದ್ದಿಲ್ಲ. ಆದರೂ ಕೂಡ ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಈ ಭವ ಕಡಲಿನ ದಡವನ್ನು ಸೇರಿಸುವಂಥ ಆ ಕಾರ್ಯ ಕೇವಲ ನಿನ್ನಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಅಂತಹ ಸರ್ವಶಕ್ತಿ ಸಂಪನ್ನನಾದಂತಹವನು ನೀನು, ಸರ್ವೋತ್ತಮನು. ಆದ್ದರಿಂದಲೇ ನಿನ್ನನ್ನು ಪ್ರಾರ್ಥಿಸ್ತಾ ಇದ್ದೇನೆ, ಹೇ ಸ್ವಾಮಿ ಶ್ರೀ ಶ್ರೀನಿವಾಸ. ಸಾಧು ಸಮಾಗಮ ಸಚ್ಚಾಸ್ತ್ರದ ಶ್ರವಣಾದಿಗಳಿಲ್ಲದೆ ಕೆಡುವೆ, ಮೇದಿನಿಯೋಳು ಮೂಢಾತ್ಮನು ನಾ ಶ್ರೀ ಪಾದವ ಪೊಂದದೆ ಮಡಿವೆ. ನಿನ್ನ ಪಾದಪದ್ಮಗಳನ್ನು ಹೊಂದದಲೇನೆ ಜೀವನವನ್ನು ನಾನು ಪೂರ್ಣಗೊಳಿಸ್ತಾ ಇದ್ದೇನೆ. ನಾನು ಮೂಢಾತ್ಮ. ಈ ಭೂಮಿಯ ಮೇಲೆ ಬಂದು ಮಾಡಬೇಕಾದ ಕಾರ್ಯ ನಿನ್ನ ಪಾದಪದ್ಮಗಳನ್ನು ಆಶ್ರಯಿಸುವಂತಹದ್ದು. ಅದನ್ನು ಮಾಡದಲೇನೆ, ಶ್ರವಣಾದಿಗಳಿಲ್ಲದಲೇನೆ, ಸಾಧು ಸಮಾಗಮ ಯಾವುದೂ ಇಲ್ಲ, ಏನೂ ಇಲ್ಲದಂತೆ ವ್ಯರ್ಥವಾಗಿ ಹೋಗ್ತಾ ಇರುವಂತಹ ಈ ಜೀವನ ನಿನ್ನ ಈ ಉತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ನನ್ನನ್ನು ಉದ್ಧರಿಸ್ತಾ ಇದ್ದೀಯಾ. ವಿಶೇಷವಾದ ಕರುಣೆಯನ್ನು ನನ್ನ ಮೇಲೆ ತೋರಿದ್ದೀಯಾ ಸ್ವಾಮಿ ಶ್ರೀ ಶ್ರೀನಿವಾಸ. ಇಂತಹ ಕರುಣೆ ಸರ್ವದಾ ನಮ್ಮೆಲ್ಲರ ಮೇಲಿರಲಿ ಎಂಬುದಾಗಿ ಸ್ವಾಮಿಯನ್ನು ಪ್ರಾರ್ಥಿಸೋಣ. ಹರೇ ಶ್ರೀನಿವಾಸ, ಸಪ್ತಗಿರಿ ವಾಸ, ಶ್ರೀ ಶ್ರೀನಿವಾಸ, ಶ್ರೀ ವೆಂಕಟೇಶ, ಗೋವಿಂದ ಗೋವಿಂದ. ವೇದ ಪಂಡಿತರು ವೇದ ಮಂತ್ರಗಳನ್ನು ಪಠಿಸುತ್ತಾ ವಿಶೇಷವಾದ ರೀತಿಯಲ್ಲಿ ಆ ಭಗವಂತನ ಸೇವೆಯಲ್ಲಿ ನಿರತರಾಗಿದ್ದಾರೆ. ಅಂತಹ ವೇದ ಪಂಡಿತರನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಸ್ವಾಮಿಯ ಸರ್ವಭೂಪಾಲ ವಾಹನದ ವೈಶಿಷ್ಟ್ಯವನ್ನು ತಿಳಿದುಕೊಳ್ತಾ ಇದ್ದೇವೆ. ಆ ಸ್ವಾಮಿಯ ಕರುಣೆಗೆ ಪಾತ್ರರಾಗ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಸ್ವಾಮಿಯ ವಿಶೇಷವಾದ ಕರುಣೆಗೆ ಪಾತ್ರರಾದಂತಹ ವ್ಯಕ್ತಿಗಳೇ. ಯಮೈವೇಶ ವೃಣತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣತೆ ತನೂಂ ಸ್ವಾಮ್ ಎಂಬುದಾಗಿ ಉಪನಿಷತ್ತು ಆ ಅಂಶವನ್ನು ತಿಳಿಸ್ತಾ ಇದೆ. ನಾವೆಲ್ಲರೂ ಕೂಡ ಆ ಭಗವಂತನ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾದಂತಹ ವ್ಯಕ್ತಿಗಳೇ. ಅದಕ್ಕಾಗಿಯೇ ಈ ಉತ್ಸವದಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ನಾವು ಪಡೆದುಕೊಂಡಿದ್ದೇವೆ. ಭಾಗ್ಯನಗರದ ಜೂಬ್ಲಿ ಹಿಲ್ಸ್ ಅನ್ನುವ ಪ್ರದೇಶದಲ್ಲಿ ನೆಲೆಗೊಂಡಂತಹ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ 2025 ಇಂದಿನ ದಿನ ಸರ್ವಭೂಪಾಲ ವಾಹನವನ್ನು ಅಧಿರೋಹಿಸಿ ತಾನು ಸಾರ್ವಭೌಮ ಅನ್ನತಕ್ಕಂತಹ ವಿಚಾರವನ್ನು ನಮ್ಮೆಲ್ಲರಿಗೆ ಮನಮುಟ್ಟುವಂತೆ ಅನುಗ್ರಹಿಸ್ತಾ ಇದ್ದಾನೆ. ವಾಹನ ಸೇವೆಯನ್ನು ನಮ್ಮಿಂದ ಪಡೆದುಕೊಳ್ತಾ ಇಂತಹ ಸ್ವಾಮಿಗೆ ನೀರಾಜನವನ್ನು ನೀಡ್ತಾ ಇದ್ದಾರೆ. ಶ್ರೇಯಃಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು
ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಯಾರಿಗೂ ಕೂಡ ದುಃಖ ಅನ್ನುವಂಥದ್ದಾಗಬಾರ್ದು. ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಜೀವನವನ್ನು ನಡೆಸಬೇಕು. ಎಲ್ಲವೂ ಕೂಡ ಕಾಲ ಕಾಲಕ್ಕೆ ಯಾವ್ಯಾವುದಾಗಬೇಕು ಅದೆಲ್ಲವೂ ಕೂಡ ಆಗುತ್ತಾ ಈ ಲೋಕವೆಲ್ಲವೂ ಕೂಡ ಬಹಳ ಸುಖದಿಂದ ಸಸ್ಯಶ್ಯಾಮಲವಾಗಿ ಅಭಿವೃದ್ಧಿಯನ್ನು ಪಡೆಯಬೇಕು. ಆ ರೀತಿಯಾದಂತಹ ಅನುಗ್ರಹ ಸ್ವಾಮಿ ನೀನು ಮಾಡಬೇಕು ಎಂಬುದಾಗಿ ಭಕ್ತರಾದ ನಾವೆಲ್ಲರೂ ಕೂಡ ಆ ಭಗವಂತನನ್ನು ಪ್ರಾರ್ಥಿಸೋಣ. ಪ್ರಾರ್ಥಿಸಿದ್ದು ಅಂತಾದರೆ ಸ್ವಾಮಿ ಅವಶ್ಯವಾಗಿ ಆ ನಮ್ಮ ಪ್ರಾರ್ಥನೆಯನ್ನು ಪೂರ್ಣಗೊಳಿಸುತ್ತಾನೆ. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ ಸನ್ನತಾ ಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶ್ರಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿಮ್ನೇತಿ ವಿದ್ವತ್ಸು ధర్మ మూలాల దైవ మూలాల ధర్మ మూలాల దైవ మూలాల నిర్మితము అతడే కానీ నేనేమి ఎరుగను ధర్మ మూలాల దైవ మూలాల ధర్మ మూలాల దైవ మూలాల పుట్టించేటివాడు హరి పుట్టెడివాడను నేను నెట్టన ఉన్న పనులు నేనెరుగను పుట్టించేటివాడు హరి పుట్టెడివాడను నేను నెట్టన ఉన్న పనులు నేనెరుగను వెట్టివాడను నేనింతే విష్ణుడు నాకు ఏలికే వెట్టివాడను నేనింతే విష్ణుడు నాకు ఏలికే చుట్టిన నడుమంత్రాల సుత్తులు ఎరుగను చుట్టిన నడుమంత్రాల సుత్తులు ఎరుగను ధర్మ మూలాల దైవ మూలాల ధర్మ మూలాల దైవ మూలాల లోకము దేవుని మాయకు లోనైన వాడను నేను చేకొని కర్మములలో చేతలెరగను లోకము దేవుని మాయకు లోనైన వాడను నేను చేకొని కర్మములలో చేతలెరగను సాకిరి మాత్రము నేను సర్వజ్ఞుడాతడు సాకిరి మాత్రము నేను సర్వజ్ఞుడాతడు దాకొని నేదలచేటి తలపు ఎరగను దాకొని నే తలచేటి తలపు ఎరగను
ధర్మ ధర్మ మూలాల దైవ మూలాల ధర్మ ధర్మ మూలాల దైవ మూలాల అంతరాత్మాతడు ఆతని బంటను జీవుడను పంతాన నాలోపలి భావమెరగను అంతరాత్మాతడు ఆతని బంటను జీవుడను పంతాన నాలోపలి భావమెరగను చింతయు శ్రీ వెంకటేశుడు ఇటువంటి వాడను నేను ఇంతయు శ్రీ వెంకటేశుడు ఇటువంటి వాడను నేను చెంతల ఆనందమిది చెప్పనేమి ఎరగను చెంతల ఆనందమిది చెప్పనే ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ದಿವ್ಯವಾಗಿರುವಂತಹ ಉತ್ಸವವನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಭಕ್ತರೆಲ್ಲರೂ ಕೂಡ ಈ ಸ್ವಾಮಿಯ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಆ ಸ್ವಾಮಿಯ ದಿವ್ಯವಾಗಿರತಕ್ಕಂತಹ ನಾಮಗಳನ್ನು ಉಚ್ಚರಿಸುತ್ತಾ ನಾವೆಲ್ಲರೂ ಕೂಡ ಧನ್ಯರಾಗೋಣ, ಆ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮ ಕಲಿಯುಗ ಪ್ರತ್ಯಕ್ಷ ದೈವ ಸಂಕಟ ಬಂದಾಗ ಎಲ್ಲರ ಮನಸ್ಸಿನಲ್ಲಿ ಬರತಕ್ಕಂತಹ ಸ್ವಾಮಿ ಒಬ್ಬನೇ, ಅದು ವೆಂಕಟರಮಣ. ಅಂತಹ ವೆಂಕಟರಮಣನ ದಿವ್ಯವಾದಂತಹ ಈ ಬ್ರಹ್ಮೋತ್ಸವ ಕಾರ್ಯಕ್ರಮ ಭಾಗ್ಯನಗರದಲ್ಲಿ ನಡೀತಾ ಇರತಕ್ಕಂತಹ ಜೂಬ್ಲಿ ಹಿಲ್ಸ್ನ ಪ್ರದೇಶದಲ್ಲಿ ನಡೀತಾ ಇರತಕ್ಕಂತಹ ಉತ್ಸವದಲ್ಲಿ ಇಂದು ವೆಂಕಟೇಶ್ವರ ಸ್ವಾಮಿ ಸರ್ವಭೂಪಾಲ ವಾಹನವನ್ನು ಅಧಿರೋಹಿಸಿ ಭಕ್ತರ ಅಭೀಷ್ಟಗಳನ್ನು ಪೂರೈಸುತ್ತಾ ಭಕ್ತರ ಮಧ್ಯದಲ್ಲಿ ಬಂದು ವೈಭವ ಪೂಜೆಯನ್ನು ಪಡೆದುಕೊಳ್ತಾ ಇದ್ದಾನೆ. ಅಂತಹ ಸ್ವಾಮಿಯ ವೈಭವೋಪೇತವಾಗಿರತಕ್ಕಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮ, ಅದರ ನೇರ ಪ್ರಸಾರ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇರುವಂತಹದ್ದು. ನಾವು ಕೂಡ ನಮ್ಮ ಬಂಧುಗಳೊಂದಿಗೆ, ಬಾಂಧವರೊಂದಿಗೆ, ಮಿತ್ರರೊಂದಿಗೆ ಈ ವಿಷಯವನ್ನು ಹಂಚಿಕೊಳ್ಳುತ್ತಾ ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವಂತೆ ಅವರವರ ಮನೆಯಲ್ಲಿ ಕುಳಿತುಕೊಂಡೇ ಈ ವಿಶಿಷ್ಟವಾದ ವೈಭವೋಪೇತವಾದಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮವನ್ನು ನೋಡುವಂತೆ ಪ್ರೇರೇಪಿಸಿ ನಮ್ಮ ಕರ್ತವ್ಯವನ್ನು ನಾವೆಲ್ಲರೂ ಕೂಡ ನಿಭಾಯಿಸೋಣ. ಇದು ಅದ್ಭುತವಾದ ರೀತಿಯಲ್ಲಿ ಸರ್ವಭೂಪಾಲ ವಾಹನವನ್ನು ಅಧಿರೋಹಿಸಿ ರುಕ್ಮಿಣಿ ಸತ್ಯಭಾಮೆಯರು ಹಾಗೂ ಕೃಷ್ಣನ ರೂಪದಲ್ಲಿ ಶ್ರೀದೇವಿ ಭೂದೇವಿ ಅಮ್ಮನವರು ಶ್ರೀನಿವಾಸ ದೇವರು ನಮ್ಮೆಲ್ಲರಿಗೆ ದರ್ಶನವನ್ನು ನೀಡುತ್ತಾ ಇದ್ದಾರೆ. ಕೃಷ್ಣನ ನಾಮಸ್ಮರಣೆ ನಮ್ಮ ಮನಸ್ಸಿಗೆ ಬರುವಂತೆ, ನಮ್ಮಿಂದ ಮಾಡುವಂತೆ ಅನುಗ್ರಹಿಸಿ ನಾವೆಲ್ಲರೂ ಕೂಡ ಆ ಕೃಷ್ಣನ ನಾಮವನ್ನು ಉಚ್ಚರಿಸುವಂತೆ ಮಾಡಿ ನಮ್ಮೆಲ್ಲ ಕಷ್ಟಗಳನ್ನು ದೂರ ಸರಿಸುತ್ತಾ ಕೃಷ್ಣನಾಮ ಸ್ಮರಣೆಯನ್ನು ಮಾಡುತ್ತಾ ನಾವು ಈ ನಮ್ಮ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳುವಂತೆ ಮಾಡ್ತಾ ಇದ್ದಾರೆ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಎಂಬುದಾಗಿ ದಾಸರು ತಿಳಿಸಿದ್ದಾರೆ. ಅಂತಹ ಕೃಷ್ಣ ನಾಮವನ್ನು 3 ಬಾರಿಯಲ್ಲ ಅನೇಕ ಬಾರಿ ನೆನೆಯುವ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿರುವಂತಹದ್ದು. ಜೈ ಜೈ ರಾಮ ಹರೇ, ಜೈ ಜೈ ಕೃಷ್ಣ ಹರೇ ಎಂಬುದಾಗಿ ರಾಮ ಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಯಿರೆ ಎಂಬುದಾಗಿ ಈ ರೀತಿಯಾಗಿ ರಾಮ ಮತ್ತು ಕೃಷ್ಣನ ಸ್ಮರಣೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಎಂಬುದಾಗಿ ರಾಮನಾಮ ಹಾಗೂ ಕೃಷ್ಣನ ನಾಮ ಇವೆರಡನ್ನೂ ಕೂಡ ಉಚ್ಚರಿಸುತ್ತಾ ನಾವು ನಮ್ಮ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ತಾ ಇದ್ದೇವೆ. ಅತ್ಯಂತ ಸುಂದರವಾದ ರೀತಿಯಲ್ಲಿ ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮ ಪ್ರದೇಶವೆಲ್ಲವೂ ಕೂಡ ಸುತ್ತಮುತ್ತಲಿರತಕ್ಕಂತಹ ಪರಿಸರವೆಲ್ಲವೂ ಕೂಡ ವಿಧ ವಿಧವಾದ ಬಣ್ಣಗಳಿಂದ ಕೂಡಿದ ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಿದೆ. ಅನೇಕ ಭಕ್ತರು ತಮ್ಮ ಭಕ್ತಿಯನ್ನು ಆ ಸ್ವಾಮಿಯ ಪಾದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದಾರೆ. ಅದೆಲ್ಲವನ್ನು ಕೂಡ ನೋಡುತ್ತಾ ನಾವು ನಮ್ಮ ಈ ಸಮಯವನ್ನು ಕೂಡ ಸಾರ್ಥಕಪಡಿಸಿಕೊಳ್ತಾ ಇದ್ದೇವೆ. ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಎಂಬುದಾಗಿ ದಾಸರು ತಿಳಿಸಿದಂತೆ ನಾವೆಲ್ಲರೂ ಕೂಡ ಭಾಗ್ಯಶಾಲಿಗಳು. ಭಗವಂತನ ದಿವ್ಯವಾದಂತಹ ಉತ್ಸವದಲ್ಲಿ
ಪಾಲ್ಗೊಳ್ಳುವ ಭಾಗ್ಯ ನಮ್ಮದಾಗಿಸಿಕೊಂಡಿದ್ದೇವೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಹುಂಜಿತಾಹ ಮಾಗೃತ ಕಸ್ಯಸಿದ್ದನಂ. ಆ ಭಗವಂತ ಕೊಟ್ಟದ್ದರಲ್ಲಿ ತೃಪ್ತರಾಗಿ ಜೀವನವನ್ನು ನಡೆಸಬೇಕಂತೆ. ಅದಕ್ಕಿಂತ ಹೆಚ್ಚು ಬೇಕು, ಅದು ಬೇಕು, ಇದು ಬೇಕು ಅಂತ ಅಂದುಕೊಳ್ಳಬಾರದು. ಯಾಕೆಂದರೆ ಆ ಭಗವಂತ ನಮ್ಮ ಪೂರ್ವ ಕರ್ಮಕ್ಕೆ ಅನುಗುಣವಾಗಿಯೇ ಎಲ್ಲವನ್ನು ಕೂಡ ಕೊಡತಕ್ಕಂಥವನಾಗ್ತಾನೆ. ಒಬ್ಬರ ಮೇಲೆ ಪ್ರೀತಿ, ಒಬ್ಬರ ಮೇಲೆ ದ್ವೇಷ, ಈ ರೀತಿಯಾದದ್ದೇನೂ ಮಾಡುವುದಿಲ್ಲ. ಆಯಾ ಜೀವದ ಕರ್ಮಕ್ಕೆ ಅನುಸಾರವಾಗಿಯೇ ವೈಷಮ್ಯ, ನೈರ್ಗುಣ್ಯ ಇವ್ಯಾವುದು ಭಗವಂತನಲ್ಲಿ ನಾವು ಕಲ್ಪಿಸುವಂತಿಲ್ಲ. ಆ ಪೂರ್ವ ಜನ್ಮದ ಅವನ ಸಾಧನೆಗೆ ಅನುಗುಣವಾಗಿಯೇ ಫಲವನ್ನು ಪಡಿತಾನೆ ವ್ಯಕ್ತಿ ಅನ್ನುವಂತಹದ್ದು ಸತ್ಯ. ಇದು ಕರ್ಮ ಸಿದ್ಧಾಂತ. ಅದನ್ನು ತಿಳಿಸ್ತಾ ಇದ್ದಾನೆ ಸ್ವಾಮಿ. ತನ್ನ ಈ ಸರ್ವಭೂಪಾಲ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬರುತ್ತಾ, ನಮ್ಮ ಮಧ್ಯದಲ್ಲಿ ಬರುತ್ತಾ, ನಮ್ಮೆಲ್ಲರ ಮನಸ್ಸಿಗೆ ವಿಧ ವಿಧವಾದ ಚಿಂತನೆಯನ್ನು ತಂದುಕೊಡುತ್ತಾ, ಇದು ಅಹೋಭಾಗ್ಯಂ ಅಹೋಭಾಗ್ಯಂ. ಇಂದು ನಾವು ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡಿದ್ದೇವೆ. ಬಹಳ ದೂರದಿಂದ ಆ ಸ್ವಾಮಿಯ ದರ್ಶನಕ್ಕಾಗಿ ಬಂದು ಸ್ವಾಮಿಯ ದರ್ಶನವನ್ನು ಮಾಡುವುದು ಜೀವನದಲ್ಲಿ ಒಮ್ಮೆ ಏನೋ, ಆದರೆ ನಿತ್ಯ ಮಾಡಿದಂತಹ ಫಲ ಏನು ಬರಬೇಕು ಅಂತಹ ಫಲವನ್ನು ಸ್ವಾಮಿ ಒಮ್ಮೆ ಮಾಡಿದರೂ ಕೂಡ ನಮಗೆ ಕರುಣಿಸುತ್ತಾನೆ ಅನ್ನುವುದಕ್ಕೆ ಒಂದು ಶ್ಲೋಕವೂ ಕೂಡ ಪ್ರಸಿದ್ಧಿಯನ್ನು ಪಡೆದಿರುವಂತಹದ್ದಾಗಿದೆ. ಅಹಂ ದೂರತಸ್ತೆ ಪದಾಂಭೋಜಯುಗ್ಮ ಪ್ರಣಾಮೇಚ್ಛಯಾಗತ್ಯ ಸೇವಾಂ ಕರೋಮಿ ಸಕೃತ್ ಸೇವೆಯಾ ನಿತ್ಯ ಸೇವಾ ಫಲಂ ತ್ವಂ ಪ್ರಯಚ್ಛ ಪ್ರಯಚ್ಛ ಪ್ರಭೋ ವೆಂಕಟೇಶ. ಈ ರೀತಿಯಾದ ಪ್ರಾರ್ಥನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಅಂದರೆ ಭಕ್ತರಿಗೆ ಆ ಸ್ವಾಮಿ ಆ ವಿಧವಾದಂತಹ ಅನುಗ್ರಹವನ್ನು ಮಾಡಿದ್ದಾನೆ. ಅದಕ್ಕಾಗಿಯೇ ಇಂತಹ ಪ್ರಾರ್ಥನೆ ಸ್ವಾಮಿಗೆ ಭಕ್ತರಾದ ನಾವು ಸಲ್ಲಿಸ್ತಾ ಇದ್ದೇವೆ. ಇಂತಹ ಸ್ವಾಮಿಯ ನಾಮ ಸರ್ವದಾ ನಮ್ಮ ನಾಲಿಗೆಯಲ್ಲಿ ನಲಿಯುತ್ತಾ ಸ್ವಾಮಿಯ ದಿವ್ಯವಾದಂತಹ ವೈಭವೋಪೇತವಾಗಿರತಕ್ಕಂತಹ ಉತ್ಸವಗಳಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ಮೇಲಿಂದ ಮೇಲೆ ನಮ್ಮೆಲ್ಲರಿಗೆ ಕಲ್ಪಿಸುತ್ತಾ ಸ್ವಾಮಿ ತನ್ನ ಅನುಗ್ರಹಪೂರ್ಣವಾದಂತಹ ದೃಷ್ಟಿಯನ್ನು ನಮ್ಮೆಲ್ಲರ ಮೇಲೆ ಬೀರಲಿ ಎಂಬುದಾಗಿ ಸ್ವಾಮಿಯನ್ನೇ ಪ್ರಾರ್ಥಿಸುತ್ತಾ, ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಮಿತ ವಿಕ್ರಮ ಸಂಕರ್ಷಣೋ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ ಜನಾರ್ದನ ಪದ್ಮನಾಭೋ ವೆಂಕಟಾಚಲವಾಸಿನಃ ಸೃಷ್ಟಿಕರ್ತಾ ಜಗನ್ನಾಥೋ ಮಾಧವೋ ಭಕ್ತವತ್ಸಲಃ ಗೋವಿಂದೋ ಗೋಪತಿ ಕೃಷ್ಣ ಕೇಶವೋ ಗರುಡಧ್ವಜ ವರಾಹೋ ವಾಮನಶ್ಚೈವ ನಾರಾಯಣ ಅಧೋಕ್ಷಜ. ನಾರಾಯಣ, ಅಧೋಕ್ಷಜ, ವಾಮನ, ವಿಷ್ಣು ಎಲ್ಲವೂ ಕೂಡ ಸ್ವಾಮಿಯ ನಾಮ. ಆ ನಾಮಗಳನ್ನು ಉಚ್ಚರಿಸುತ್ತಾ ನಮ್ಮ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಜಗನ್ಮೋಹನನೇ ಕೃಷ್ಣ, ಜಗವ ಪಾಲಿಪನೇ ಕೃಷ್ಣ ಎಂಬುದಾಗಿ ದಾಸರು ಆ ಸ್ವಾಮಿಯನ್ನು ವರ್ಣಿಸ್ತಾ ಇದ್ದಾರೆ. ಅಂತಹ ಜಗತ್ತನ್ನು ವಿಶೇಷವಾಗಿ ಮೋಹಿಸುತ್ತಾ ನಮ್ಮೆಲ್ಲರಿಗೆ ಆನಂದವನ್ನು ಉಂಟು ಮಾಡ್ತಾ ಇರತಕ್ಕಂಥವನು, ಜಗನ್ಮೋಹನನಾಗಿರ್ತಕ್ಕಂಥವನು, ಜಗದಾಭುಕರಾದಂಥವನು ಸ್ವಾಮಿಯ ಮೋಹಿನಿ ಅವತಾರವನ್ನು ಕೂಡ ನಾವು ನೋಡಲಿದ್ದೇವೆ ನಾಳೆ. ಅಂತಹ ಅದ್ಭುತವಾಗಿರ್ತಕ್ಕಂತಹ ಸ್ವಾಮಿ ನಮ್ಮೆಲ್ಲರನ್ನು ಅನುಗ್ರಹಿಸುತ್ತಾ ಇಂದು ಸರ್ವಭೂಪಾಲ ವಾಹನದಲ್ಲಿ ನಮ್ಮೆಲ್ಲರಿಂದ ವಿಶೇಷವಾದಂತಹ ಸಾಧನೆಯನ್ನು ಮಾಡಿಸುತ್ತಾ ನಮ್ಮೆಲ್ಲರನ್ನು ಅನುಗ್ರಹಿಸಿದ್ದಾನೆ ಅನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ನಾವೆಲ್ಲರೂ ಕೂಡ ಸ್ವಾಮಿಯ ವಿಶೇಷವಾದ ಕೃಪೆಗೆ ಪಾತ್ರರಾದಂಥವರು. ನಾಹಂ ಕರ್ತ ಹರಿಃಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತ್ವತ್ಪ್ರಸಾದೇನೈವ ನಾನ್ಯಥಾ ಎಂಬ ಭಾವನೆಯಿಂದ ನಮ್ಮ ಜೀವನವನ್ನು ನಾವು ಸಾಗಿಸೋಣ. ನಾವು ಮಾಡಿರತಕ್ಕಂತಹದ್ದು ಯಾವುದೂ ಕೂಡ ನಾವು ಮಾಡಿದ್ದಲ್ಲ, ಸ್ವಾಮಿ ಮಾಡಿಸಿದ್ದು ನಾವೆಲ್ಲರೂ ಕೂಡ ಮಾಡಿದಂಥವರಾಗಿದ್ದೇವೆ. ನಾಹಂ ಕರ್ತ ಹರಿಃಕರ್ತ ತತ್ಪೂಜಾ ಕರ್ಮ ಚಾಖಿಲಂ. ನಾವು ಮಾಡಿದ ಪ್ರತಿಯೊಂದು ಕಾರ್ಯವೂ ಕೂಡ ಆ ಭಗವಂತನ ಆರಾಧನೆಯೇ, ಭಗವಂತನ ಪೂಜೆಯೇ. ತಥಾಪಿ ಮತ್ಕೃತ ಪೂಜಾ, ನಾನು ಆದರೂ ನಿನಗೆ ಪೂಜೆಯನ್ನು ಮಾಡ್ತಾ ಇದ್ದೇನೆ. ಅದು ಏನು ಅಂದರೆ ನಿನ್ನ ಅನುಗ್ರಹದಿಂದಲೇ, ತ್ವತ್ಪ್ರಸಾದೇನೈವ ನ ಅನ್ಯಥಾ ಎಂಬುದಾಗಿ ಆ ಸ್ವಾಮಿಯಲ್ಲಿ ನಾವು ನಮ್ಮ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಸಲ್ಲಿಸಿ ಕೃತಕೃತ್ಯರಾಗೋಣ. ಮಾಡಿದಂತಹ ಕರ್ಮವನ್ನೆಲ್ಲವನ್ನು ಕೂಡ ಆ ಸ್ವಾಮಿಗೆ ಅರ್ಪಿಸಿದ್ದು ಅಂತಾದರೆ ವಿಶೇಷವಾದ ಫಲವನ್ನು ಸ್ವಾಮಿ ನಮಗೆ ಕಲ್ಪಿಸಿ ಕೊಡುತ್ತಾನೆ ಅನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ. ಹರೇ ಶ್ರೀನಿವಾಸ. ಶ್ರೀರಾಜ ಗೋಕುಲ
गोपाल चिरकीर्तिजाल श्रीराजगोपाल चिरकीर्तिजाल कारुण्यगुणशील कल्याणलोल कारुण्यगुणशील कल्याणलोल श्रीराजगोपाल चिरकीर्तिजाला गोवर्धनोद्धार गोपकुमार गोवर्धनोद्धार गोपकुमार भावज समरूप बहुल प्रताप भावज समरूप बहुल प्रताप नंद गोपकुमार नवनीत चोरा नंद गोपकुमार नवनीत चोरा चंदन मंदार समकीर्तिहारा श्रीराजगोपाल चिरकीर्तिजाला कारुण्य गुणशील कल्याणलोला करुणारसापांग गरुडतुरंग करुणारसापांग गरुडतुरंग परमवचो वेद्य भवरोगवैद्य परमवचो वेद्य भवरोगवैद्य दक्षिणद्वारकास्थलकृतलीला दक्षिणद्वारकास्थलकृतलीला रक्षिंपगदवय्य राधिकलोला श्रीराजगोपाल चिरकीर्तिजाला कारुण्यगुणशील कल्याणलोला విజయంబు పాలించు విజయ సహాయ విజయంబు పాలించు విజయ సహాయ విజయ రాఘవునేలు వేల్పులరాయ విజయ రాఘవునేలు వేల్పులరాయ నీ పాద పద్మములు నెరనమ్మినాడా నీ పాద పద్మములు నెరనమ్మినాడా చేపట్టి నన్ను కటాక్షించి రక్షించు శ్రీరాజగోపాల చిరకీర్తిజాల శ్రీరాజగోపాల చిరకీర్తిజాల कारुण्यगुणशील कल्याणलोला कारुण्यगुणशील कल्याण